ಒಳ ಮೀಸಲಾತಿ ಜಾರಿಯಾದ ಮೇಲೆ ಮೊದಲ ಸಭೆಯನ್ನ ದಾವಣಗೆರೆಯಲ್ಲಿ ಮಾಡುತ್ತಿದ್ದೇವೆ ಎಂದು ಹುಬ್ಬಳ್ಳಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ನೀಡಿರುವಂತದ್ದು. ಒಳ ಮೀಸಲಾತಿ ಜಾರಿಯಾದ ಮೇಲೆ ಮೊದಲ ಸಭೆಯನ್ನ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೇವೆ. ಒಳ ಮೀಸಲಾತಿ ಜಾರಿಯಾದ ಮೇಲೆ ಮೊದಲ ಸಭೆಯನ್ನ ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹುಬ್ಬಳ್ಳಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ನೀಡಿರುವಂತದ್ದು. ಒಳ ಮೀಸಲಾತಿ ನಂತರ ಸಭೆಯನ್ನ ಕರೆಯಲಾಗಿದೆ. ಹುಬ್ಬಳ್ಳಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ. 35 ವರ್ಷಗಳ ಹೋರಾಟಕ್ಕೆ ದೊಡ್ಡ ಫಲ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ. ಒಳ ಮೀಸಲಾತಿ ಜಾರಿಯಾದ ಮೇಲೆ ಇದು ಮೊದಲ ಸಭೆ. ಒಳ ಮೀಸಲಾತಿ ಜಾರಿಯಾದ ಮೇಲೆ ಇದು ಮೊದಲ ಸಭೆ. ಅದು ದಾವಣಗೆರೆಯಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಈ ಬಗ್ಗೆ ಹೇಳಿಕೆಯನ್ನ ನೀಡಿ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಒಳ ಮೀಸಲಾತಿ ನಂತರ ಸಭೆಯನ್ನ ಕರೆಯಲಾಗಿದೆ. 35 ವರ್ಷಗಳ ಹೋರಾಟಕ್ಕೆ ಈಗ ದೊಡ್ಡ ಫಲ ಸಿಕ್ಕಿದೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ನೀಡಿರುವಂತದ್ದು. ಒಳ ಮೀಸಲಾತಿ ಏನ್ ಜಾರಿ ಆಗಿದೆ, ಆ ಒಂದು ಒಳ ಮೀಸಲಾತಿ ಜಾರಿ ಆದ ಮೇಲೆ ಮೊದಲ ಸಭೆಯನ್ನ ದಾವಣಗೆರೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಸಚಿವ ತಿಮ್ಮಾಪುರ ಅವರು ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸುವ ಮೂಲಕ ಹೇಳಿಕೆಯನ್ನ ನೀಡಿರುವಂತದ್ದು. ಹಾಗಿದ್ರೆ ಆರ್.ಬಿ. ತಿಮ್ಮಾಪುರ ಅವರು ಏನ್ ಮಾತನಾಡಿದ್ದಾರೆ, ಬನ್ನಿ ಕೇಳ್ಕೊಂಡು ಬರೋಣ. ಕೆ.ಎಚ್. ಸಾಹೇಬರು, ಆಂಜನೇಯವರು ಭಾಗಿಯಾಗ್ತಾ ಇದ್ದಾರೆ. ಅದು ವಿಜೃಂಭಣೆ ಮಾಡ್ತಿದ್ದಾರೆ. ಜನಕ್ಕೆ ಒಳ್ಳೇದಾಯ್ತು, ಸಮಾಜಕ್ಕೆ ಒಳ್ಳೇದಾಯ್ತು ಅಂತೇಳಿ ಮಾಡ್ತಿದ್ದಾರೆ. ಅಲ್ಲೇನು ಚರ್ಚೆ ಆಗೋದಿಲ್ಲ ರೀ. 6% ಸಿಕ್ಕೋದಕ್ಕೆ ಅವ್ರು ಖುಷಿಲೇ ಜನರು ಸೇರಿ ವಿಜೃಂಭಣೆ ಆಚರಣೆ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಭಿನಂದನೆ ಆಗ್ತಾರೆ. ಇಲ್ಲ ದಾವಣಗೆರೆಗೆ ಮಾಡಕತ್ತಾರೆ, ಏನು ನನಗೆ ಗೊತ್ತಿಲ್ಲ. ನನಗೂ ಬರೀ ಅಂತ ಹೇಳಿದ್ರು. ನಾನು ಕಾರ್ಯಕ್ರಮ ಕ್ಷೇತ್ರದಲ್ಲಿ ಕಾರ್ಯಕ್ರಮದಿಂದ ಹೋಗಿಲ್ಲ. ಬಟ್ ವಿಜೃಂಭಣೆ ಆಚರಣೆ ಅಂತೇಳಿ ಹೇಳಿದ್ರು ನನಗಷ್ಟೇ. ಸಹಜವಾಗಿ ಕೆಲವು ಸಮಾಜಗಳಿಗೆ ತಮಗೆ ಇನ್ನೂ ಹೆಚ್ಚಿನ ಪಾಲು ಸಿಗಬೇಕು ಅಂತಕ್ಕಂಥ ಇರಾದೆ ಇದ್ದೇ ಇರುತ್ತೆ. ಎಲ್ಲರೂ ತಮ್ಮ ಪ್ರಯತ್ನ ತಾವು ಮಾಡ್ತಾರೆ, ತಪ್ಪೇನಲ್ಲ. ನಮ್ಮವ್ರಿಗೆ 30 ಮಾದಿಗ ಸಮಾಜ, ನಮ್ಮ ಲೆಫ್ಟ್ ರೈಟ್ ಸಮಾಜಗಳಿಗೆ ಇಲ್ಲಿವರೆಗೆ ಇನ್ನೊಬ್ಬರ ಜೊತೆ ಪೈಪೋಟಿ ಮಾಡೋಕ್ಕಾಗೋದಿಲ್ಲ ಅಂತ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಬೇಕಂತೇಳಿ ಇವ್ರು ಕೇಳಿದ್ದಾರೆ. ಅದು ಅವ್ರ ಡಿಮಾಂಡ್ ಏನಿದೆ ನನಗೆ ಗೊತ್ತಿಲ್ಲ. ಬಟ್ ಯಾವುದೇ ಸಮಾಜ ತನಗೆ ಅನ್ಯಾಯದಾಗ ಹೋರಾಟ ಮಾಡೋದಕ್ಕೆ ಸಹಜ ಇದೆ. ಅನ್ಯಾಯ ಆದಾಗ ಅಥವಾ ಇನ್ನೂ ಹೆಚ್ಚಿನ ಲಾಭ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಿರ್ತಾರೆ, ತಪ್ಪಲ್ಲ.